ಹಾಯ್ ಫ್ರೆಂಡ್ಸ್, ಸಮ್ಮರ್ ವೆಕೇಷನ್ ಅಂತೂ ಸ್ಟಾರ್ಟ್ ಆಗೋಯಿತು. ನನ್ನ ಮಗಳಿಗಂತೂ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿ 15 ಡೇಸ್ ಆಯಿತು. ಮನೆಯಲ್ಲಂತೂ ಹಿಡಿಯೋದಕ್ಕೆ ಆಗ್ತಾಯಿಲ್ಲ. ನನ್ನ ತಂಗಿ ಮಗಳ ಜೊತೆ ಸೇರಿಕೊಂಡು ಫುಲ್ಲು ಗಲಾಟೆ. ಅದಕ್ಕೆ ಅವ್ರ ಎನರ್ಜಿ ಲೆವೆಲ್ನ ಡೈವರ್ಟ್ ಮಾಡೋದಕ್ಕೆ ನಾನಂತೂ ಸ್ಕೇಟಿಂಗ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ಬರೋ ಕ್ಲಾಸ್ಗೆಲ್ಲ ಹಾಕಿದ್ದೀನಿ. ಸೊ ಅಲ್ಲಾದರೂ ಅವ್ರ ಎನರ್ಜಿ ಇನ್ವೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಕೇಟಿಂಗ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸಿಗೆ ಬರ್ತಾಯಿದ್ದಾಳೆ. ಹಾಗೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನೂ ಬಿಲ್ಡ್ ಮಾಡಬೇಕು. ಅವರೇ ಇಂಟ್ರೆಸ್ಟಿಂದ ಬರಬೇಕು. ನಾನಂತೂ ಕರ್ಕೊಂಬರಲ್ಲ. ಅವಳೇ ಫೋರ್ಸ್ ಮಾಡಿ, ಅಮ್ಮ ನಾನು ಕರ್ಕೊಂಡೋಗು ಸ್ವಿಮ್ಮಿಂಗ್ ಕ್ಲಾಸ್ಗೆ, ಅಮ್ಮ ನಾನು ಕರ್ಕೊಂಡೋಗು ಸ್ಕೇಟಿಂಗ್ ಕ್ಲಾಸ್ಗೆ ಅಂತ ಬೆಳಿಗ್ಗೆ ಅವಳೇ ಎದ್ದೊಳಿಸ್ಬೇಕು. ಸೊ ಅರ್ಲಿ ಮಾರ್ನಿಂಗ್ ಎದ್ದಂಗೆ ಜವಾಬ್ದಾರಿ ಬಂದಂಗೂ ಆಗುತ್ತೆ. ಹಾಗೆ ಅವಳ ಥಿಂಗ್ಸ್ ಸ್ವಿಮ್ಮಿಂಗ್ ವೇರ್ ಆಗಲಿ, ಬಾಟಲ್ ಆಗಲಿ ಎಲ್ಲ ಅವಳೇ ತೊಗೊಬೇಕು. ನಾನು ಯಾವುದೂ ತಗೊಡೋದಿಲ್ಲ, ನೀನೆಲ್ಲ ತೊಗೊಂಡ್ರೆ ಮಾತ್ರ ಕರ್ಕೊಂಡು ಹೋಗೋದು ಅಂತ ಹೇಳ್ತೀನಿ. ಸೊ ಆವಾಗ ಎಲ್ಲ ತೊಗೊಂಡು ಆಟೋಮೆಟಿಕಲಿ ಬರ್ತಾಳೆ. ಬಿಕಾಸ್ ಶಿ ಎಂಜಾಯ್ಸ್ ದಿಸ್ ಕ್ಲಾಸ್ ಅಲ್ವಾ, ಅದಕ್ಕೆ ಬರ್ತಾಳೆ. ಇಲ್ಲಿ ನನ್ನ ತಂಗಿ ಮಗಳನ್ನು ನಾನು ಬರ್ತೀನಿ ಅಂತ ಅದ್ರ ಜೊತೆಗೆ ಬಂದುಬಿಟ್ಟಿದ್ದಾಳೆ. ಅವಳು ಸೇರಿಸ್ಬೋದಾಗಿತ್ತು. 5 ಇಯರ್ಸ್ ಬಿಲೋ ಸೇರಿಸ್ಕೊಳಲ್ಲ, 2 ಇಯರ್ಸ್ ಅಷ್ಟೇ ಅವಳಿಗೆ. ಸೊ ಫಸ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕೋಚ್ ತುಂಬ ಜನ ಇದ್ದಾರೆ. 3 ಜನಕ್ಕೆ 4 ಜನಕ್ಕೆ ಒಂದೊಂದು ಕೋಚು. ಸಮ್ಮರ್ ಕ್ಯಾಂಪ್ ಒಳಗಡೆ ಸ್ವಿಮ್ಮಿಂಗ್ ಕಲಿತಾರೆ ಅಂತ ಹೇಳಿದರು. ಫಸ್ಟು ವಾರ್ಮಪ್ ಎಕ್ಸಸೈಸು, ಬ್ರೀತಿಂಗ್ ಎಕ್ಸಸೈಸು, ನೀರಲ್ಲಿ ಮುಳುಗ್ದಾಗ ಹೇಗೆ ಉಸಿರಾಡೋದು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನೀವು ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದ್ದರೆ ನಿಮ್ಮ ಮಕ್ಕಳನ್ನ ಈ ಥರ ಆ್ಯಕ್ಟಿವಿಟೀಸ್ಗೆ ಹಾಕ್ಬಿಡಿ, ಬೆಸ್ಟು. ಸೊ ಅವ್ರ ಎನರ್ಜಿ ಲೆವೆಲ್ ಅಂತೂ ಮನೇಲಂತೂ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸುಮ್ಮನೆ ನಮ್ಮ BP ಏರಿಸ್ಕೊಂಡು ನಮಗೆ ಟೆನ್ಷನ್ ಕೊಡ್ತಾ ಇರ್ತಾರೆ. ಅದ್ರ ಬದಲು ಈ ಥರ ಹಾಕಿದ್ರೆ ನಮಗೂ ಅದನ್ನು ಅವ್ರನ್ನ ಎನರ್ಜಿನ ಡೈವರ್ಟ್ ಮಾಡ್ಬೋದು. ಹಾಗೆ ನಮಗೂ ರಿಲ್ಯಾಕ್ಸ್ ಆಗುತ್ತೆ ಈ ಥರದ್ದೆಲ್ಲ ನೋಡಿಕೊಂಡು ಬಂದಾಗ. ಅಲ್ಲೂ ಒಂದು 3-4 ಜನ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡಿಸ್ಕೊಂಡು. ನಾನು ಇವ್ರನ್ನ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಸೀನಿಯರು. ಇದೇ ಥರ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ಸೊ ಹಂಗೆ ನಮಗೂ ಮಾತುಕತೆ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅವ್ರು ಆಟ ಆಡೋದು ನೋಡ್ತಾ. ನನಗಂತೂ ನಾನು ಸ್ವಿಮ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ನನಗೆ ಆ್ಯಕ್ಚುಲಿ 1 ವೀಕಿಂದ ಹುಷಾರಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ಬೇಡ, ಮಗಳು ಸ್ವಿಮ್ಮಿಂಗ್ ಕಲೀಲಿ. ಸೊ ಆಮೇಲೆ ಇಬ್ಬರು ಒಟ್ಟಿಗೆ ಸ್ವಿಮ್ನ ಆಡಿ ಎಂಜಾಯ್ ಮಾಡ್ಬೋದು. ಕೆಲವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಕ್ಕಳು ಹೋಗೋದು ಬೇಡ ಅಂದ್ಕೊತೀರ, ಅದು ತಪ್ಪು. ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಅವ್ರನ್ನ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ, ಹಾಬೀಸ್ ಬಿಲ್ಡ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.